ಹಾಯ್ ಫ್ರೆಂಡ್ಸ್, ನೋಡಿ ಈ ಒಂದು ವಿಡಿಯೋದಲ್ಲಿ ಸೋಮವಾರ ಯಾವ ಥರ ನಾವು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ಬೋದು ಚಾರ್ಟನ್ನು ಅನಲೈಸ್ ಮಾಡೋಣ. ನೋಡಿ, ನಾನು ಇವಾಗ ಡೇ ಟ್ರೇಡಲ್ಲಿದ್ದೀನಿ. ಫಸ್ಟು ನಾವು ಮಂತ್ಲಿ ನೋಡ್ಬೋಣ ಒಂದ್ಸರಿ. ಓಕೆ, ನೋಡಿ ಬ್ಯಾಂಕ್ ನಿಫ್ಟಿ ಮಂತ್ಲಿ ಅಂದರೆ ಮಂತ್ಲಿ ಚಾರ್ಟಲ್ಲಿ ನೋಡಿ 1 2 3 4 5 6 6 ತಿಂಗಳು, 1 2 3 4 5 ತಿಂಗಳು ಇದು ಬ್ಯಾಂಕ್ ನಿಫ್ಟಿ ಒಂದೇ ಕಡೆ ಸ್ಟ್ರಕ್ ಆಗಿದೆ, ಎಲ್ಲೂ ಕೂಡ ಹೋಗಿಲ್ಲ. ಇದು ಇನ್ನೊಂದು ಬೆಳವಣಿಗೆಯನ್ನು ನಾವು ಇಲ್ಲಿ ಬ್ಯಾಂಕ್ ನಿಫ್ಟಿಲಿ ನೋಡ್ಬೋದು. ಏನಪ್ಪ ಅಂದರೆ ನೋಡಿ, ಹಿಂದಿನ ತಿಂಗಳ ಲೋ ಯಾವುದಿದೆ 49,904. ಓಕೆ, ಹಿಂದಿನ ತಿಂಗಳ ಲೋ 49,000 ಲೋ 50,194. ಆ ಒಂದು ಲೆವೆಲು ಹಿಂದಿನ ತಿಂಗಳ ಒಂದು ಲೋ ಆಗಿರ್ತದೆ. ಈ ತಿಂಗಳು ಲೋ ಎಲ್ಲಿದೆ ನೋಡಿ 49,944. ಅಂದರೆ ಆ ಒಂದು ಲೋನ ಕೆಳಗಡೆ, ಕಳೆದ ತಿಂಗಳ ಲೋನ ಕೆಳಗಡೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಇದು ಬೇರಿ ಸೆಂಟಿಮೆಂಟನ್ನು ಸಜೆಸ್ಟ್ ಮಾಡ್ತದೆ. ಇದೊಂದು ಎಜುಕೇಷನ್ ಪರ್ಪಸ್ ವಿಡಿಯೋ. ಯಾರು ಕೂಡ ಇದ್ರ ಮೇಲೆ ಟ್ರೇಡಿಂಗ್ ಡಿಸಿಷನ್ ತಗೋಬೇಡಿ. ನಿಮ್ಮ ನಾಲೆಡ್ಜ್ಗೋಸ್ಕರ ನೀವು ಯಾವ ಥರ ಅನಲೈಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಮಾಡ್ತಾ ಇರೋದು. ನೋಡೋಣ ವೀಕ್ಲಿ ಚಾರ್ಟ್. ವೀಕ್ಲಿಲಿ ನೋಡಿ, ವೀಕ್ಲಿಲೂ ಕೂಡ ಅದು ಕೊನೆಯ ಒಂದು ಟ್ರೇಡಿಂಗ್ ವೀಕ್ ಏನಿತ್ತು ಆ ವೀಕ್ನ ಕೆಳಗಡೆಗೆ ಅದು ಪ್ರೈಸು ಪುಷ್ ಆಗಿದೆ. ನೆಕ್ಸ್ಟು ನಾವು ಡೇಗೆ ಹೋಗೋಣ. ಆದರೆ ಇಲ್ಲಿ ಹಿಂದಿನ ದಿನದ ಮೇಲ್ಗಡೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇಲ್ಲಿ 2 ಕ್ಯಾಂಡಲ್ ಫಾರ್ಮ್ ಆಯಿತು. ಇದೊಂದು ಡೋಜಿ ಥರದ ಒಂದು ಕ್ಯಾಂಡಲ್ ಆಗಿದೆ. ಜೊತೆಗೆ ಈ ಒಂದು ಕ್ಯಾಂಡಲ್ ಎಲ್ಲಿ ಫಾರ್ಮ್ ಆಗಿದೆ ನೋಡೋಣ. ನೋಡಿ, ಈ ಒಂದು ಸಪೋರ್ಟ್ ಲೆವೆಲಲ್ಲೇ ಕೂಡ ಈ ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ. ನೋಡಿ, ಇಲ್ಲೂ ಕೂಡ ಡೋಜಿ ಥರ ಫಾರ್ಮ್ ಆಗಿ ಮತ್ತೆ ಅದು ಮೇಲೋಗಿದೆ. ಇಲ್ಲೂ ಕೂಡ ಡೋಜಿ ಥರ ಫಾರ್ಮ್ ಆಗಿದೆ. ಇದು ಮೇಲೆ ಹೋಗುವಂಥ ಸಾಧ್ಯತೆ ಇದೆ. ಓಕೆನಾ, ಮೇಲೆ ಹೋಗುವಂಥ ಸಾಧ್ಯತೆ ಇದೆ ತೋರಿಸ್ತಾ ಇದೆ. ಬಟ್ 1 ಅವರ್ಲಿ ಏನಾಗ್ಬೋದು ನೋಡೋಣ. ನೋಡಿ, 1 ಅವರಲ್ಲಿ ತುಂಬ ಹೊತ್ತು ಇದೇ ಒಂದು ಟೈಮನ್ನು, ಈ ಒಂದು ಜಾಗದಲ್ಲಿ ಟೈಮನ್ನು ಅದು ಸ್ಪೆಂಡ್ ಮಾಡ್ತಾ ಇದೆ ಬ್ಯಾಂಕ್ ನಿಫ್ಟಿ. ಓಕೆ, ಈ ಒಂದು ಜಾಗದಲ್ಲಿ ಅದು ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಸೆಲ್ಲರ್ಸು ತುಂಬ ಅಗ್ರೆಸಿವ್ ಆಗಿ ಇಲ್ಲಿ ಅವರು ಕಂಟ್ರೋಲನ್ನು ಮಾಡ್ತಾ ಇರೋದ್ರಿಂದ ನಾಳೆ ಸೋಮವಾರ ನಮಗೆ ಸಪೋರ್ಟು ರೆಸಿಸ್ಟೆನ್ಸ್ ಎಲ್ಲಿ ಫಾರ್ಮ್ ಆಗಿದೆ ಅಂತ ಅಂದರೆ ನೋಡಿ, ಮೊದಲನೇದಾಗಿ ನೀವು ಈ ಒಂದು ಲೆವೆಲ್ ಏನಾಗಿದೆ, ಈ ರೆಡ್ ಕ್ಯಾಂಡಲ್ 50,601 ಅಥವಾ 50,500 ಆಸ್ಪಾಸು ಈ ಒಂದು ಝೋನನ್ನು ನಾವು ಸಪೋರ್ಟಾಗಿ ರೆಸಿಸ್ಟೆನ್ಸ್ ಆಗಿ ನಾವು ನೋಡ್ಬೋದು. ಮೇಲ್ಗಡೆ ಇರುವಂಥ ಒಂದು ತಡೆ ಇದು. ಈ ಒಂದು ಲೆವೆಲನ್ನು ಅದು ಟೆಸ್ಟ್ ಮಾಡಿ ಆಮೇಲೆ ಬೀಳ್ಬೋದು. ಓಕೆ, ಕೆಳಗಡೆ ಇರ್ತಕ್ಕಂಥದ್ದು ಇದೇ ಝೋನಲ್ಲಿ ಕೆಳಗಡೆ ಅದು ಹೋಲ್ಡ್ ಆಗ್ತಾ ಇದೆ. ನಾಳೆ ಏನಾದರೂ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಅಪ್ ಆದರೆ 50 ಮಿನಿಟ್ ನೋಡೋಣ ಒಂದ್ಸರಿ. ಓಕೆ, ನೋಡಿ, ನಾಳೆ ಏನಾದರೂ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಅಪ್ ಆದರೆ, ಈ ಒಂದು ಝೋನಲ್ಲಿ ಏನಾದರೂ ಗ್ಯಾಪ್ ಅಪ್ ಆದರೆ ವೆಯ್ಟ್ ಮಾಡಿ. ಈ ಒಂದು ಝೋನನ್ನು ಅದು ಬೀಟ್ ಮಾಡೋವರೆಗೂ ವೆಯ್ಟ್ ಮಾಡಿ ನೀವು ಟ್ರೇಡನ್ನು ತಗೋಬೇಕಾಗ್ತದೆ. ಯಾವ ಕಡೆಗೆ? ಮೇಲ್ಗಡೆಗೆ. ಅಕಸ್ಮಾತ್ ಅವನು ಈ ಝೋನನ್ನು ಬೀಟ್ ಮಾಡಿ ಮೇಲ್ಗಡೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಮೊದಲನೇ ಒಂದು ಟಾರ್ಗೆಟ್ ಎಲ್ಲಿರ್ತದೆ ನೋಡಿ, ಈ ಒಂದು ಲೆವೆಲ್ಲೇ ಆಗಿರ್ತದೆ. ಎಷ್ಟು? 50,850 ಮೊದಲನೆಯ ಟಾರ್ಗೆಟ್ ಆಗಿರ್ತದೆ. 300 ಪಾಯಿಂಟ್ ಇಲ್ಲಿ ತನಕ ನಮಗೆ ಒಂದು ರ್ಯಾಲಿ ಸಿಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಸ್ಟಾಪ್ಲೆಸ್ ಎಲ್ಲಾಗಿರ್ತದೆ ನೋಡಿ, ಈ ಒಂದು ಲೆವೆಲನ್ನು ನೀವು ಸ್ಟಾಪ್ಲೆಸ್ ಆಗಿ ಇಟ್ಕೊಂಡು ಟ್ರೇಡನ್ನು ಮಾಡಬೇಕಾಗ್ತದೆ. ಪೊಸಿಷನ್ನ ಹೋಲ್ಡ್ ಮಾಡುವಂಥವ್ರು ಯಾವ ಲೆವೆಲು ನೋಡಿ, 50,000 ಅಷ್ಟೇ. ಸೈಕಾಲಜಿಕಲ್ ಲೆವೆಲ್ 50,000 ಅಥವಾ 50,050 ಈ ಲೆವೆಲನ್ನು ಎಸ್ಸಲ್ಲಿ ಇಟ್ಕೊಂಡು ನೀವು ಮೇಲ್ಗಡೆಗೆ ಟ್ರೇಡ್ ಮಾಡಬೇಕಾಗ್ತದೆ. ಅಥವಾ ಗ್ಯಾಪ್ ಡೌನ್ ಆದರೆ ನೋಡಿ, ಇಲ್ಲಿಂದ ಅದು ರ್ಯಾಲಿಯನ್ನು ಅದು ಕಂಟಿನ್ಯೂ ಮಾಡುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿಂದ ಅದು ಕೆಳಗಡೆಗೆ ರ್ಯಾಲಿಯನ್ನು ಕಂಟಿನ್ಯೂ ಮಾಡುವಂಥ ಸಾಧ್ಯತೆ ಇರ್ತದೆ. ನಿಮ್ಮ ಎಸ್ ಎಲ್ ನೋಡಿ ಈ ಲೆವೆಲ್ಗೆ ಇರಬೇಕು. ಎಷ್ಟು? 50,230, 50,000,
250ವರೆಗೆ ನೀವು SL ಲೈನ್ ಇಟ್ಕೊಂಡು ಕೆಳಗಡೆಗೆ ನೀವು ಕಂಟಿನ್ಯೂವನ್ನು ಮಾಡಬೇಕಾಗ್ತದೆ. ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಫ್ಲಾಟಲ್ಲಿ ಓಪನ್ ಆಯಿತು ಅಂದರೆ ನೋಡಿ, ಈ ಒಂದು ಝೋನಲ್ಲೇ ಅದು ಓಪನ್ ಆದರೆ ನೀವು ಯಾವುದೇ ಥರದ ಟ್ರೇಡಿಂಗನ್ನು ಮಾಡಬಾರ್ದು. ಇಲ್ಲಿ ಸ್ಕ್ಯಾಲ್ಪಿಂಗ್ ಮೂವ್ಗಳನ್ನು ನೀವು ಕ್ಯಾಚ್ ಮಾಡಿ ಸಣ್ಣ ಸಣ್ಣ ಟ್ರೇಡನ್ನು ಮಾಡ್ಬೋದು. ಇದು 50,500 ಬೇಟ್ ಮಾಡಬೇಕು, ಇಲ್ಲ 50,000 ಬೀಟ್ ಮಾಡಿ ಕೆಳಗಡೆಗೆ ಬಂದಾಗ ನಾವು ಒಂದು ದೊಡ್ಡ ಮೂವ್ಗಳನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡ್ಬೋದು. ಅದರ್ವೈಸ್ ನೀವು ಈ ಒಂದು ಲೆವೆಲಲ್ಲಿ ಇದ್ದಾಗ ನೀವು ಟ್ರೇಡನ್ನು ಮಾಡಬಾರ್ದು. ಇದು ನೋ ಟ್ರೇಡಿಂಗ್ ಝೋನ್. ಮತ್ತು ಇದು ಸೈಡ್ ವೇಸ್ ಆಗಿ ಈ ಥರ ಕೆಳಗಡೆಗೆ ಬ್ರೇಕ್ ಆಗ್ಬೋದು ಅಥವಾ ಮೇಲ್ಗಡೆಗೆ ಬ್ರೇಕ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಈ ಒಂದು ಝೋನನ್ನು ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಬ್ಯಾಂಕ್ ನಿಫ್ಟಿಲಿ ಈ ಥರ ಅಂದರೆ ಮೇಲ್ಗಡೆಗೆ ಹೋಗ್ಬೇಕಿದ್ರೆ ಈ ಒಂದು ಝೋನನ್ನು ಬೀಟ್ ಮಾಡಲಿ, ಕೆಳಗಡೆಗೆ ಬರಬೇಕಿದ್ರೆ ಈ ಝೋನನ್ನು ಅದು ಬೀಟ್ ಮಾಡಿದಾಗ ಅಂದರೆ 50,000 ಬೀಟ್ ಮಾಡಿ 49,900 ಕ್ರಾಸ್ ಮಾಡಲಿ. ಇದು ಮೇಲ್ಗಡೆಗೆ 50,550 560 ಕ್ರಾಸ್ ಮಾಡಲಿ. ನೋಡಿ, ಇಲ್ಲೇ ಫಸ್ಟು ನಿಮಗೆ ಅಡೆತಡೆ ಇರೋದ್ರಿಂದ ನೀವು ಈ ಝೋನ್ಗಳನ್ನು ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಿ ನೀವು ಟ್ರೇಡಿಂಗನ್ನು ಮಾಡಬೇಕು. ಓಕೆ, ಬ್ಯಾಂಕ್ ನಿಫ್ಟಿ ಇಷ್ಟು ಒಂದು ಸೋಮವಾರಕ್ಕೆ ನಾವು ಅನಾಲಿಸಿಸನ್ನು ಮಾಡ್ಕೊಳ್ಳೋಣ. ಯಾವ ಥರ ಓಪನ್ ಆಗುತ್ತೆ ಮತ್ತು ಪ್ರೈಜೆಕ್ಷನನ್ನು ನಾವು ನೋಡಿ ಟ್ರೇಡನ್ನು ಮಾಡೋಣ. ಓಕೆ, ನೋಡಿ 1 ಮಿನಿಟಲ್ಲೂ ಕೂಡ ಇದೇ ಝೋನನ್ನು ಅದು ರೆಸಿಸ್ಟೆನ್ಸು, ಈ ಝೋನನ್ನು ಸಪೋರ್ಟ್ಗೆ ಅದು ಸಜೆಸ್ಟ್ ಮಾಡ್ತಾ ಇದೆ. ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಆದರೆ ನಾವು ಇಲ್ಲಿ ಗ್ಯಾಪ್ ಡೌನ್ ಆದರೆ ಇದು ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರ್ತದೆ. ಇಲ್ಲಿ ಗ್ಯಾಪ್ ಅಪ್ ಆದರೆ ಮತ್ತೆ ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಪ್ರೊಜೆಕ್ಷನನ್ನು ನೀವು ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.